ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಮಾವಿನಕಾಯಿ ಚಿತ್ರಾನ್ನನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ. ಆ ಗ್ಲಾಸಲ್ಲಿ 5 ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಲೋಟ ಆಗಿರೋದ್ರಿಂದ 5 ಲೋಟ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮದು ಲೋಟ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕನ್ನ ಅಷ್ಟನ್ನು ಹಾಕ್ಕೊಳ್ಳಿ. ಅಕ್ಕಿನ ಒಂದು ಸರಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಅಕ್ಕಿನ ವಾಶ್ ಮಾಡ್ಕೊಳ್ತೀನಿ ನಾನು ಇವಾಗ. ನೋಡಿ ಹೀಗೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಒಂದು ಸಾರಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಆ ನೀರೆಲ್ಲ ಸ್ವಲ್ಪ ಕೂಡ ಕುಕ್ಕರ್ನಲ್ಲಿ ಉಳಿದಂಗೆ ಚೆಲ್ಲಿ. ಯಾಕೆ ಅಂತ ಅಂದರೆ ನೀರೇನಾದರೂ ಅದರೊಳಗಡೆ ಅರ್ಧ ಲೋಟ ಅಥವಾ 1 ಲೋಟ ಉಳ್ಕೊಂಡ್ರೆ ಅನ್ನ ಚೆನ್ನಾಗಿ ಆಗಲ್ಲ. ನೀವು ಮೆಷರ್ಮೆಂಟ್ ಸರಿಯಾಗಿ ನೀರು ಹಾಕೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಕೂಡ ನೀರಿಲ್ದಂಗೆ ಅದನ್ನು ಚೆಲ್ಲಿ. ನೋಡಿ ಕುಕ್ಕರ್ನಲ್ಲಿ ಸ್ವಲ್ಪನೂ ನಾನು ನೀರು ಇಲ್ದಲೇ ಇರೋ ರೀತಿ ಚೆಲ್ತಾ ಇದ್ದೀನಿ. ಅದಾದಮೇಲೆ ನೀವು ಎಷ್ಟು ಅಕ್ಕಿ ಹಾಕಿದ್ದೀರ, ನಾನು 5 ಲೋಟ ಹಾಕಿದ್ದೀನಿ. 5 ಲೋಟ ಅಕ್ಕಿಗೆ ಡಬಲ್ ಅಂದರೆ 10 ಲೋಟ ಆಗುತ್ತೆ. ಆದರೆ 8 ಲೋಟ ನೀರು ಹಾಕಿ ನಾನು ಈಗ 8 ಲೋಟ ನೀರು ಹಾಕ್ತೀನಿ. ಅದಕ್ಕೆ 10 ನಿಮಿಷ ನೆನೆಸಿಟ್ಟು ಆದಮೇಲೆ ಸ್ಟವ್ ಹಚ್ಚಿ 2 ವಿಷಲ್ ಬರೆಸ್ಕೊಳ್ಳಿ. ನೋಡಿ ನಾನು 2 ವಿಷಲ್ ಬರಲಿ ಅಂತ ಇಟ್ಟಿದ್ದೀನಿ ಕುಕ್ಕರ್ನ. ಈ ರೀತಿ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ನಾನು ಮಧ್ಯೆ ಟಿಪ್ಸ್ ಹೇಳ್ತೀನಿ, ಅದನ್ನು ನೋಡಿ. ಈಗ ನೋಡಿ 10 ನಿಮಿಷ ನೆನೆಸಿ ಈ ರೀತಿ ಮಾಡೋದ್ರಿಂದ ತುಂಬ ಉದ್ರುದ್ರಾಗಿ ಅನ್ನ ಆಗಿರುತ್ತೆ. ಸಾಫ್ಟಾಗಿ ಮತ್ತು ಉದ್ರುದ್ರಾಗಿ ಅನ್ನ ಆದರೆ ತುಂಬ ಟೇಸ್ಟ್ ಇರುತ್ತೆ ಚಿತ್ರಾನ್ನ. ಈಗ ನೋಡಿ ತುಂಬಾ ಉದ್ರುದ್ರಾಗಿ ಆಗಿದೆ ಮತ್ತು ಸಾಫ್ಟಾಗಿ ಆಗಿದೆ. ಫಸ್ಟ್ ಟಿಪ್ ಬಂದು 10 ನಿಮಿಷ ಅಷ್ಟೇ ನೆನೆಸಿ ಅಕ್ಕಿನ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಚಿತ್ರಾನ್ನಕ್ಕೆ. ಈಗ ಒಂದು ಬಾಣಲಿ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕಡಲೆಕಾಯಿ ಬೀಜ, ಇಂಗು, ಅರಿಶಿನ ಪುಡಿ, ಎಣ್ಣೆ, 3 ಕ್ಯಾಪ್ಸಿಕಮ್ಮು, ಹಸಿಮೆಣಸಿಕಾಯಿ ಒಂದು 10 ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಮಾವಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಡಲೆಕಾಯಿ ಬೀಜನ ಮೊದಲು ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದನ್ನು ತೆಕ್ಕೊಳ್ಳಿ ಒಂದು ಪ್ಲೇಟ್ಗೆ. ತುಂಬ ಚೆನ್ನಾಗಿರುತ್ತೆ ಗರಂ. ಅದೇ ಎಣ್ಣೆಗೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸ್ವಲ್ಪ ಸಿಡಿಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಉರಿನೇ ಇರಲಿ, ಅಲ್ಲೇ ನಿಂತ್ಕೊಂಡು ತಿರುಗಿಸ್ತಾ ಇರಿ. ಸಾಸಿವೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಿಡಿಸ್ಬೇಕಾಗತ್ತೆ. ಈಗ ನೋಡಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಹಾಕಬೇಕು ಈಗ. ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇರಿ. ಅದು ಕರೆಕ್ಟಾಗಿ ರೋಸ್ಟ್ ಆಗಬೇಕಾಗುತ್ತೆ. ನೋಡಿ ಉದ್ದಿನಬೇಳೆ ಹಾಕ್ಕೊಳ್ಳಿ. ಈಗ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಂದರೆ ಬೇಗ ಬೇಗ ಹಾಕ್ಬಿಟ್ಟು ಹಸಸ್ಕೆ ಮಾಡಬೇಡಿ. ತುಂಬ ಸ್ವಲ್ಪ ಹೊಂಬಣ್ಣ ಬರಬೇಕು. ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಜೀರಿಗೆ ಸಾಕು. ಹಿಂಗೆ ಹಾಕ್ತಾಯಿದ್ದೀನಿ. SSP ಹಿಂಗಾದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ, ಚಿಟಿಕೆಯಷ್ಟು. ಈಗ ಹೆಚ್ಚಿಟ್ಕೊಂಡಿರ್ತೀರಲ್ಲ ದಪ್ಪ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಅದರಲ್ಲೇ ಎಣ್ಣೆಯಲ್ಲಿ ಕ್ಯಾಪ್ಸಿಕಮ್ ಬೇಯಬೇಕಾಗತ್ತೆ. ಹೀಗೆ ತಿರುಗಿಸ್ತಾ ಇರಿ. ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕಿ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಎಣ್ಣೆಯಲ್ಲೇ ಬೇಯಬೇಕು ಅದು, ಆಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ. ಇದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಕರೆಕ್ಟಾಗಿ ಫ್ರೈ ಆಗಬೇಕು. ಹಸಸ್ಕೆಗೂ ಇರಬಾರ್ದು, ಬೇಗ ತೆಗೆದುಬಿಟ್ರೆ ಅದು ಕರೆದಿಲ್ಲ ಅನ್ನೋ ಥರನೂ ಇರಬಾರ್ದು, ತುಂಬ ಕಪ್ಪು ಕೂಡ ಆಗಬಾರ್ದು. ಆ ರೀತಿ ಬೇಳೆನ ಕರಿಬೇಕಾಗುತ್ತೆ ನಾವು. ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಅದರಲ್ಲೇ ಬೇಯಬೇಕಾಗಿರೋದ್ರಿಂದ ಚೆನ್ನಾಗಿ ತಿರುಗಿಸ್ತಾ ಇರಿ ಅದರಲ್ಲೇ. ನೀವು ಈ ರೀತಿ ಮಾಡಿ ಒಂದು ಸಾರಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತೀರ. ಈಗ ಅರಿಶಿನ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಎಲ್ಲ ಫ್ರೈ ಮಾಡಿ. ಒಂದೇ ಸಮ ಫ್ರೈ ಆಗಬೇಕಾಗತ್ತೆ. ಇದು ಉಪ್ಪು ಹಿಡಿಬೇಕು ಕ್ಯಾಪ್ಸಿಕಮ್ಮು. ತುಂಬ ಉಪ್ಪು ಹಾಕಬೇಡಿ, ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಚಿತ್ರಾನ್ನದಲ್ಲಿ ಈರುಳ್ಳಿ ಇಷ್ಟಪಡೋರು ಈರುಳ್ಳಿ ಕೂಡ ಕ್ಯಾಪ್ಸಿಕಮ್ ಹಾಕಿದಾಗ್ಲೇ ಹಾಕಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಇದೇ ರೀತಿ ಫ್ರೈ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಪ್ರಸಾದಕ್ಕೆಲ್ಲ ಈರುಳ್ಳಿ ಹಾಕಲ್ಲ, ಅದರಿಂದ ನಾನು ಪ್ರಸಾದ ರೀತಿ ತುಂಬ ಚೆನ್ನಾಗಿರುತ್ತೆ ಇದು. ಒಂದು ಸರಿ ಮಾಡಿ. ಇವಾಗ ಅನ್ನ ಮಾಡ್ಕೊಂಡಿರ್ತೀವಲ್ಲ ಉದ್ರುದ್ರಾಗಿ,
ಅದನ್ನು ಅನ್ನನ ತೆಗೆದು ಅದರೊಳಗೆ ಹಾಕಿ ಬಾಣಲಿಗೆ ಹಾಕಿ ಎಷ್ಟು ಬೇಕು ಅನ್ನ ಅಂತ ಗೊತ್ತಾಗುತ್ತೆ. ನಾನು ಮಾಡ್ತಾ ಇರೋ ಬಾಣಲಿ ದೊಡ್ಡದಾಗಿರೋದ್ರಿಂದ ಅದೇ ಬಾಣಲಿಲಿ ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಚಿಕ್ಕ ಬಾಣಲಿಯಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ರೆ ಅದನ್ನು ಬೇರೆ ದೊಡ್ಡದೊಂದು ಪಾತ್ರೆ ತಗೊಂಡು ಗೊಜ್ಜು ಮತ್ತು ಅನ್ನ ಎರಡನ್ನೂ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಕಡಲೆಕಾಯಿ ಬೀಜ ಫ್ರೈ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಫ್ರೈ ಮಾಡಿ ಇಟ್ಕೊಂಡ್ರೆ ತುಂಬ ತಿನ್ನೋಕ್ಕೆ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಗರಂ ಗರಮಾಗಿರುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿದೆ ಬೇಕು ಅಂತ ಅನಿಸುತ್ತೆ. ಈ ರೀತಿ ಫ್ರೈ ಮಾಡಿ ಇಟ್ಕೊಂಡು ಹಾಕಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ಮಾವಿನಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಕಲಸಿ ಈಗ ತುಂಬ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ವೈಟ್ ಇರೋದೆಲ್ಲ ಸ್ವಲ್ಪ ಗೊಜ್ಜು ಮತ್ತು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ಉಪ್ಪು ಹಾಕಿಲ್ಲ ನಾನು, ಅದರಿಂದ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಅನ್ನ ಮಾಡಬೇಕಾದ್ರೇ ಉಪ್ಪು ಹಾಕ್ಕೊಳ್ಳೋದಾದರೆ ನೋಡಿ ಉಪ್ಪು ಹಾಕ್ಕೊಳ್ಳಿ. ನಿಮಗೇನಾದರೂ ಹಿಂಗೆ ಸ್ಮೆಲ್ ಇಷ್ಟ ಇಲ್ಲ ಅನ್ನೋದಾದರೆ ಹಿಂಗನ್ನ ಸ್ಕಿಪ್ ಮಾಡಿ, ಬೇಡ ಈರುಳ್ಳಿ ಹಾಕ್ಕೋಬೋದು. ಈರುಳ್ಳಿ ಇಷ್ಟಪಡೋರು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡ್ರೆ ಆಗುತ್ತೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಅನ್ನ ಮತ್ತು ಒಗ್ಗರಣೆ ಎರಡೂ ಒಂದೇ ಸಮವಾಗಿ ಮಿಕ್ಸ್ ಆಗಬೇಕು, ಆಗ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಅನ್ನ ಮಾಡಬೇಕಾದ್ರೂ ಅಷ್ಟೇ ಉದುರುದ್ರಾಗಿದ್ರೇ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇ ಮೆಥಡ್ನಲ್ಲಿ ನೀವು ಚಿತ್ರಾನ್ನ ಮಾಡಿದ್ದೆ ಆದರೆ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಪ್ರಸಾದ, ಆ ರೀತಿ ತುಂಬಾ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ದಯವಿಟ್ಟು ನೋಡಿದ ಮೇಲೆ ಮಾಡ್ದಲೇ ಇರಬೇಡಿ, ಒಂದು ಸಾರಿ ಟ್ರೈ ಮಾಡಿ ಇದೇ ಮೆಥಡ್ನಲ್ಲಿ, ತುಂಬಾ ಚೆನ್ನಾಗಿರುತ್ತೆ ಅಂತ ತಿಂತೀರ ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರು ಕೂಡ ಚೆನ್ನಾಗಿದೆ ಅಂತ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಇದೇ ಮೆಥಡಲ್ಲಿ ಏನಾದರೂ ನೀವು ಚಿತ್ರಾನ್ನ ಮಾಡಿದ್ದಾದರೆ ಯಾವಾಗಲೂ ಚಿತ್ರಾನ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತೀರಾ. ನಮ್ಮ ಮನೇಲಿ ಕೂಡ ಒಂದು ವಾರದಲ್ಲಿ ಒಂದು ದಿನನಾದರೂ ಚಿತ್ರಾನ್ನ ಇದ್ದೇ ಇರುತ್ತೆ. ನೋಡಿ ಟೇಸ್ಟ್ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ.